ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ಬೇಜಾರು? ಹೋಮ್ವರ್ಕ್ ನಾನು ಬರ್ಕೊಡ್ಬೇಕಂತೇಳಿ ಇಷ್ಟಕ್ಕೂ ಕ್ಲೀನ್. ಈಗ ಏನು ಬರೆಯಾಕ್ತೀವಮ್ಮ? ನೋಡ್ರಿ, ಎಲ್ಲರೂ ಹೋದ್ರು, ಅಭ್ಯಾಸ ಮಾಡಿಲ್ಲ, ಏನಿಲ್ಲ. ಇವ್ನು ಪರೀಕ್ಷೆ ತಂತರೂ ಆಟಾಡಕ್ಕೆ ಹೋದ, ಅರ್ಧಂಬರ್ಧ ಬರೆದು. ನಮ್ಮ ಚಿಕ್ಕಿ ಒಬ್ಳೆ ಕೂತ್ಕೊಳ್ಳೆ, ಯಾಕಂದರೆ ಅವಳು ಫುಲ್ ಹೋಮ್ವರ್ಕ್ ಬರೆಯೋವರೆಗೂ ಎದ್ದು ಹೋಗಲ್ಲ. ನಾಳೆ ಬೇರೆ ಹಾಲಿಡೇ ಇದೆ ಸ್ಕೂಲು, ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ ಅಮ್ಮಮ್ಮ ಮನೆಗೆ ಹೋಗೋದು. ಹೌದಲ್ಲಮ್ಮ? ಅವಳಿಗೆ ಅಮ್ಮಮ್ಮ ಮನೆಗೆ ಹೋಗೋದಂದರೆ ಭಾಳ ಇಷ್ಟ. ನಾಳೆ ಅಲ್ಲಿ ವಿಡಿಯೋ ಮಾಡೋಣ, ಎಲ್ಲ ಕಂಪ್ಲೀಟ್ ಹೋಮ್ವರ್ಕ್ ಮಾಡಿ ಸ್ಟಡಿ ಮಾಡಿ ಸ್ವಲ್ಪ, ಯಾಕಂದರೆ ಎಕ್ಸಾಮ್ ಹತ್ತಿರ ಬರ್ತಿದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಟಡಿ ಮೇಲೆ ಗಮನ ಕೊಡಬೇಕು. ಏನೋ ಏನು ಬರೆಯಾಕ್ತಿ ಹೇಳ್ಬೇಕಿಲ್ಲ? ಅದು ಸ್ಪೆಲ್ಲಿಂಗ್ ಏನದು ಹೇಳು. ಕಮಲ. ಈಗ ನಮ್ಮ ಮಮ್ಮಿ ಮನೆಗೆ ಅಂದರೆ ಸ್ಯಾಟರ್ಡೇ ಇದೆಯಲ್ಲ, ವೀಕೆಂಡ್ ಇದೆ ಅಂತ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಮಮ್ಮಿ ಮನೆ. ಏನು ಮಾಡ್ತಿದ್ದೀರಾ? ಪಲಾವ್ ರೆಡಿ ಆಗಿದೆ. ವೆಜಿಟೇಬಲ್ ಪಲಾವ್, ಹಾಗೆ ಬಜ್ಜಿ. ಸೌಮ್ಯಾಳಿಗೆ ಹೇಳು. ಹಾಗೆ ಮೊಸರು ಬಜ್ಜಿನೂ ರೆಡಿ ಮಾಡಿದ್ದಾರೆ. ಎಲ್ಲ ಫೇವ್ರೇಟ್ ವಿತ್ತಿನ ಬ್ರೇಕ್ಫಾಸ್ಟ್. ಮನೆ ಮುಂದೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ರೋಡ. ಏನದು? ಡ್ರೆಸ್ ತೆಗಿಸ್ತೀನಿ ನೋಡ್ರಿ. ರೋಡ್ ಎಷ್ಟು ನೀಟ್ ಅನ್ನಿಸ್ತಿದೆ. ಇಲ್ಲಿ ತನಕ ನಮ್ಮ ಮನೆ ಮುಂದಿಂದು ರೋಡ್ ಎಷ್ಟು ನೀಟ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ರಿ ಮನೆ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಇಲ್ಲಿ ನೋಡಿದ್ರೆ ಇಲ್ಲಿವರೆಗೂ ಮಾಡಿದ್ದಾರೆ, ಇಷ್ಟು ಮಾಡಿಲ್ಲ. ಅದಷ್ಟು ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಧೂಳು ಸ್ವಲ್ಪ ಕಡಿಮೆ ಆಗುತ್ತೆ. ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಎಲ್ಲಿ ಹೋಗ್ತಿದ್ದೀವಮ್ಮ? ಏನು ಬಿಸಿಲಲ್ಲಿ ಕಾಣಿಸ್ತಾನೆ ಇಲ್ಲ, ಇಲ್ಲಿ ಮೊಬೈಲಲ್ಲಿನೂ ಕಾಣ್ತಿಲ್ಲ. ಈಗ ಐಸ್ ಕ್ರೀಮ್ ತರಕ್ಕೆ ಹೋಗ್ತಾ ಇದ್ದೀವಿ. ಯಾವ ಥರ ಫ್ಲೇವರ್ ಸಿಗುತ್ತೆ, ಹಾಗೆ ಯಾವ್ದು ತೊಗೋತೀವಿ ಅಂತ ನೋಡೋಣ ಬನ್ನಿ. ನಮ್ಮನೆ ನೋಡಿ ಅಲ್ಲಿ ಕಾಣಿಸ್ತಿದೆ. ಇಲ್ಲಿ ಸೂಪರ್ ಬಜಾರ್ ಇದೆ. ಸೂಪರ್ ಮಾರ್ಕೆಟ್ ಒಳಗಡೆ ಏನು ತರೋಣ? ನಮ್ಮ ಚಿಕ್ಕಿನ ಕರ್ಕೊಂಬಂದರೆ ಒಂದು ತೊಗೊಳ್ಬೇಕು ಜಾಗದಲ್ಲಿ ಏನು ಹಾಗೆ ತೊಗೊತಾನೆ ಇರ್ತಾಳೆ. ಬರೀ ಇದು ಹೋಗಿತ್ತಲ್ಲ 20 ರೂಪೀಸ್. ಐಸ್ ಕ್ರೀಮ್ ತೊಗೊಂಬಂದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೇನೆ. ಸಖತ್ ನಿದ್ದೆ ಅಂದರೆ ನಿದ್ದೆ ನೋಡಿ. ಮಕ್ಕಳು ಎಬ್ಬಿಸ್ತಾಯಿದ್ರು, ಹೇಳ್ತಾ ಇಲ್ಲ ನಾನು. ಹಾಗೆ ನೆಕ್ಸ್ಟ್ ನಮ್ಮ ಮಮ್ಮಿ ಅಡುಗೆ ಮಾಡ್ತಾಯಿದ್ಲು ಮಧ್ಯಾಹ್ನ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅವಳು ನಮ್ಮ ಪರೀಕ್ಷಿತ್ತು ಮಾಡಿದ್ದು ಆ್ಯಕ್ಚುಲಿ ವಿಡಿಯೋ. ಎಲ್ಲೋಗಿದ್ದು? ಊಟ ಮಾಡಿದೆ. ಏನು ಮಾಡತ್ತೀಮೋ? ನೆಲ ಒರ್ಸಾಕ್ತೀನಿ ಅನ್ಬೇಕು. ಒರ್ಸ್ ನೀಟಾಗೆ ಎಲ್ಲ ರೂಮ್ ಅದು ಅಲ್ಲಿ ಮೂಲಿ ಆ ಕಡೆ ರೂಮ್, ಅಜ್ಜನ ರೂಮ್ ಎಲ್ಲ ಒರ್ಸ್ಕೊಂಬ ಚೆನ್ನಾಗಿ. ಇವೆಲ್ಲ ಎತ್ತಿಡು, ದಿಂಬೋದಿದ್ದ ಎತ್ತಿಡು. ಇಲ್ಲಿ ಮಾಡ್ತಾ ಇಲ್ಲಿ ನೀರು ಬರ್ನಿ, ಇದೇ ನೀರು ತಗೋನಿ. ನಮ್ಮ ಚಿಕ್ಕಿ ಇಷ್ಟೊತ್ತರೆಗೂ ಮನೆ ಒರೆಸಿದ್ಲು. ಎಲ್ಲ ನೀಟಾಗಿ ಒರೆಸಾದ್ಮೇಲೆ ಮಮ್ಮಿ ಯಾಕೋ ಕಸ ಕಾಣ್ತಿದೆ ಅಂತೇಳಿ ಮತ್ತೆ ಕಸ ಹುಡುಕ್ತಾಳೆ. ಫಸ್ಟನ್ನು ನೆಲ ಒರೆಸ್ಬಿಟ್ಟು ಆಮೇಲೆ ಕಸ ಹುಡುಕ್ತಾ ಇದ್ಲು. ಅದಕ್ಕೆ ನಾನು ಅವಳಿಗೆ ಹೇಳ್ತಾಯಿದ್ದೆ, ಏನು ಎಲ್ಲರೂ ಒಂಥರ ಮಾಡಿದ್ರೆ ನೀನು ಉಲ್ಟಾ ಮಾಡ್ತಿದ್ಯಾ ಅಂತ ಹೇಳ್ತಿದ್ದೆ ಅಷ್ಟೇ. ಹಾಗೆ ಕಸ ಹುಡುಕ್ಬಿಟ್ಟು ಅವಳಿಗೆ ಒಂಥರ ಏನೋ ನಮ್ಮ ಮನೆಗೆ ಹೋದರೆ ಅದೆಲ್ಲ ಮಾಡ್ಬೇಕನ್ಸುತ್ತೆ. ಇಲ್ಲಿ ಮಾಡ್ತೀನಿ ಅಂತಾಳೆ. ಹಾಗೆ ಸ್ವಲ್ಪ ಹಿಟ್ಟಿತ್ತಿನ್ನು ಬಜ್ಜಿ ಹಿಟ್ಟು, ಅದಕ್ಕೆ ಸ್ವಲ್ಪ ಊಟದ ಜೊತೆ ಚೆನ್ನಾಗಿರುತ್ತೆ ಅಂತೇಳಿ ಬಜ್ಜಿ ಮಾಡ್ತಾಯಿದ್ದೆ. ನಮ್ಮ ಮಮ್ಮಿ ರಾಜಗಿರಿ ಪಲ್ಯ ರೊಟ್ಟಿ ಮಾಡಿದ್ರು. ಹಾಗೆ ಪಲಾವನ್ನು ಹಾಗೆ ಇತ್ತದು, ಅದೊಂದು ಸ್ವಲ್ಪ ಊಟ ಮಾಡಿದ್ವಿ. ಸ್ವಲ್ಪ ಬಿಸಿ ಬಜ್ಜಿ ತಿಂದರೆ ಅದೊಂಥರ ಊಟ ಏನೋ ಅಂತಾರಲ್ಲ, ಒಂದು ರೊಟ್ಟಿ ತಿನ್ಬೇಕಾದ್ರೆ ಇನ್ನೊಂದು ರೊಟ್ಟಿ ತಿಂತೀವಿ ಅಂತ ಅರ್ಥ. ಅದಕ್ಕೆ ರಾಜಗಿರಿ ಪಲ್ಯ ಮಾಡಿದರು, ಆಮೇಲೆ ರೊಟ್ಟಿ ಮಾಡಿದರು. ನಾನು ಸ್ವಲ್ಪ ಬಿಸಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ವಿ. ಅದಕ್ಕೆ ಬಜ್ಜಿ ಮಾಡ್ತಾಯಿದ್ವಿ.
ಹಾಗೆ ಯಾರ್ಯಾರಿಗೆ ಈ ಥರ ಬಜ್ಜಿ ಬಿಸಿ ಬಿಸಿದು ತುಂಬ ಇಷ್ಟ ಆಗುತ್ತೆ ಕಮೆಂಟ್ಸ್ ಮಾಡಿ. ಕೆಲಸ ನಮ್ಮ ಚಿಕ್ಕಿನ ಅವತಾರ ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಿ ಬಾಕ್ಸಸ್ನೆಲ್ಲ ಖಾಲಿ ಮಾಡಿಟ್ಟಿದ್ರು ತೊಳೆಯೋಣ ಅಂತ. ಅಂದರೆ ತೆಗೆದುಬಿಟ್ಟಿದ್ರು, ನಾನು ತೊಳೆಯೋಣ ಅಂತ ಬರೋದ್ರಲ್ಲಿ ನಮ್ಮ ಮಗ ಎಲ್ಲ ಈ ಥರ ಹರಿದಿದೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಮೆಸ್ಸಿ ಆಗಿದೆ. ಈಗೆಲ್ಲ ತೆಗ್ದಿದ್ದೀವಿ. ಈಗೆಲ್ಲ ತೆಗ್ದಿರೋದ್ರಿಂದ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೇಗಿದ್ರು ಬಂದಿದ್ದೀನಿ, ಮಮ್ಮಿಗೂ ಹೆಲ್ಪ್ ಆಗುತ್ತೆ ಅಂತ ಈ ಸ್ವಲ್ಪನೇ ಇಲ್ಲದೆಲ್ಲ ತೆಗೆದು ಇಲ್ಲೊಂದಿಷ್ಟು ಇಲ್ಲೆಲ್ಲ ಹರಿದಿದೆ. ಇದನ್ನೀಗ ನೀಟಾಗಿ ಮಾಡೋಣ. ಹೀಗೆ ಮಾಡೋದ್ರಲ್ಲೇ ಮುಗಿದು ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ಸ್ ಮಾಡಿ. ದಿಸ್ ಈಸ್ ಎಲ್ಲ ಏನೋ ಕಾಳುಗಳನ್ನ ಈ ಥರದ್ರಾಗ ಇಟ್ಟಿದ್ದೀನಿ. ಹಾಗೆ ಇಲ್ಲೊಂದು ಸ್ವಲ್ಪ, ಆಮೇಲೆ ಇದೆಲ್ಲ ಇದೊಂದಿಷ್ಟು ಡಬ್ಬಿಗಳನ್ನ, ಸ್ಟೋರೇಜ್ ಬಾಕ್ಸ್ಗಳನ್ನ ಬೇರೆ ತರಬೇಕು. ಇದು ಉಪ್ಪು ಖಾರ ಎಲ್ಲ ಈ ಥರ ಆ ಥರ ಇಟ್ಟಿದ್ದೀನಿ. ಇದೊಂದಿಷ್ಟು ಆರ್ಡ್ರ್ ಮಾಡಿದೆ. ಆರ್ಡ್ರ್ ಮಾಡಿದ್ರಲ್ಲಿ ಇದು ಈ ಥರ ಚೆನ್ನಾಗಿ ಕಾಣಿಸ್ತಿದೆ. ಇದೆಲ್ಲ ಹಳೇದು, ನಮ್ಮ ಮಮ್ಮಿ ಏನೋ ತೊಗೊಂಡಿದ್ರಲ್ಲ ಆ ಥರ. ಇವೆಲ್ಲ ಸ್ಟೀಲ್ ಬಾಕ್ಸಸ್ಸು. ಆ್ಯಕ್ಚುಲಿ ಏನು ಅಂದರೆ ತುಂಬ ಬಾಕ್ಸಸ್ ಇದ್ದಾವೆ. ಇಲ್ಲೆಲ್ಲ ಖಾಲಿ ಕಾಣಿಸ್ತೀನಿ. ಇನ್ನೊಂದು 5-6 ಬಾಕ್ಸ್ ಇದಾವೆ. ನಾವು ತೆಗೆದುಬಿಟ್ಟಿದ್ದೀವಿ. ಜಾಸ್ತಿ ಆದರೆ ತೆಗಿಯೋಕೆ ಮತ್ತು ತಿಕ್ಕೋಕೆ ಎಲ್ಲನೂ ಕಷ್ಟ ಆಗುತ್ತೆ ಅಂತ ಇದು ಕಾಣೋ ಥರ ಈ ಥರ ಬಾಕ್ಸಸ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಸ್ವಲ್ಪ ಅಲ್ಯೂಮಿನಿಯಮ್, ಇದನ್ನು ತುಂಬಾ ತೆಗೆದಿದ್ದೀವಿ. ಆ್ಯಕ್ಚುಲಿ ಅವೆಲ್ಲ ಇಡಬಾರ್ದು ಹಳೇದು ಅಂತ. ಹಾಗೆ ಇಲ್ಲಿ ಎಲ್ಲ ಈ ಥರ ಹೇಗೆ ಕಾಣಿಸ್ತಿದೆ ಕಮೆಂಟ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಇವೆಲ್ಲ ಕಿಚನ್ ಟಾಪ್ಸ್ ಯಾವ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಎಲ್ಲ ಸ್ಪೂನ್ಸ್ ಎಲ್ಲ ಅದರಲ್ಲಿ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡಿದೆ. ಅಂದರೆ ಕ್ಲೀನ್ ಅಂದ್ರೇನು, ಸ್ವಲ್ಪ ಆರ್ಗನೈಸೇಷನ್ ಇದಂದರೆ ಎಲ್ಲ ತೆಗ್ದಿದ್ದೀನಿ. ಇಲ್ಲೆಲ್ಲ ಪೌಡ್ರಸ್ಸು, ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸು, ನಟ್ಸು ನೋಡಿ ಈ ಥರ ಎಲ್ಲ ಇದನ್ನೇನು ಮಾಡಿದ್ದೀನಿ, ಈ ಥರ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಆ್ಯಕ್ಚುಲಿ ಇದೆಲ್ಲ ಬಾಕ್ಸಸ್ ತೊಗೊಂಬರ್ಬೇಕು. ಇಲ್ಲೆಲ್ಲ ಸ್ಪೈಸಿ ಐಟಮ್ಸ್, ಇಲ್ಲೊಂದು ಸ್ವಲ್ಪ, ಹಾಗೆ ಇಲ್ಲೊಂದು ಸ್ವಲ್ಪ ಎಲ್ಲ ಇದೆ. ಇದು ಆ್ಯಕ್ಚುಲಿ ಈಗ ಇಟ್ಟಿರೋದು. ಇದೆಲ್ಲ ತರಕಾರಿ, ಸೊಪ್ಪು, ಮೊಸರು, ಹಾಗೆ ಇಲ್ಲೊಂದು ಸ್ವಲ್ಪ ತರಕಾರಿ, ಈ ಥರ ಫ್ರಿಜ್ಜೆಲ್ಲ ಆರ್ಗನೈಸೇಷನ್ ಮಾಡಿದ್ದೀನಿ. ಇಲ್ಲೆಲ್ಲ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದೆ, ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಇದಿಲ್ಲೆಲ್ಲ ಕ್ಲೀನ್ ಮಾಡಿ ನಾನು ಸ್ವಲ್ಪ ಮುಖ ಅಷ್ಟು ತೊಳ್ಕೊಂಡೆ. ಎಷ್ಟೊತ್ತಿಗೆ ಅಂದರೆ ನಾನು 5 ಗಂಟೆಗೆ ಕ್ಲೀನ್ ಮಾಡ್ತಾಯಿದ್ದಿದ್ದು. ಇವಾಗ ಎಷ್ಟಾಗಿದೆ ಅಂದರೆ 9:30-10 ಗಂಟೆ ಆಯಿತು. ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆದೆ. ಎಲ್ಲ ಕ್ಲೀನಲ್ಲಿ ಕಸ ಹುಡುಗ್ಬಿಟ್ಟು ಎಲ್ಲ ಕ್ಲೀನ್ ಮಮ್ಮಿಗೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಅಡುಗೆ ಮನೆ ಕ್ಲೀನ್ ಆದರೆ ಸ್ವಲ್ಪ ಏನಾದರೂ ಅಡುಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಕ್ಲೀನ್ ಮಾಡಿದೆ. ಹಾಗಾಗಿ ರಾತ್ರಿ ಏನಪ್ಪ ಅಡುಗೆ ಮಾಡೋದು, ಎಲ್ಲರಿಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಮಕ್ಕಳೆಲ್ಲ ಮಧ್ಯಾಹ್ನ ಮಲ್ಕೊಂಡೇ ಇಲ್ಲ. ಏನು ಅಡುಗೆ ಮಾಡೋದಂದರೆ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಟ್ವಿ. ನೋಡಿ, ನಮ್ಮ ಚಿಕ್ಕಿ ಉಪ್ಪಿಟ್ಟು ತಿಂದು ಬಂದಳು. ಯಾಕಂದರೆ ಉಪ್ಪಿಟ್ಟಂದರೆ ಹೊಟ್ಟೆನೂ ತುಂಬುತ್ತೆ, ಹಾಗೆ ಬೇಗ ಅಂದರೆ ಒಂಥರ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬಿಸಿ ಬಿಸಿದು ಅಂತ ಹೇಳ್ಬಿಟ್ಟು ಎಲ್ಲರೂ ಉಪ್ಪಿಟ್ಟು ತಿಂದ್ವಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈಗ ನೈಟು 9:30 ಆಗಿದೆ. ಈಗ ಮಲ್ಕೊಳ್ಳೋ ಟೈಮು. ಹಾಗೆ ಮೂವಿ ಕೂಡ ಹಾಕಿದ್ದಾರೆ. ಸ್ಯಾಟರ್ಡೆ ಅಲ್ವಾ ಇವತ್ತು, ಅದಕ್ಕೋಸ್ಕರ ಮ್ಯಾಕ್ಸ್ ಸ್ಪೀಚ್ ಫಿಲಮ್ ನೋಡ್ತಾ ಇದ್ವಿ. ಸುದೀಪ್ದು ಸಖತ್ತಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ತಾ ಇದ್ದೆ, ಅರ್ಧ ನೋಡಿದ್ದೀನಿ. ಯಾಕಂದರೆ ಕೆಲಸ ಮಾಡೋದ್ರಾಗ ಫಿಲಮ್ ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ಲ, ನೋಡಲೂ ಇಲ್ಲ ನಾನು. ಓಕೆ, ನಾನು ನಮ್ಮ ಚಿಕ್ಕಿ ಇವತ್ತು ಅವಳಿಗೆ ಕೇರೇ ಮಾಡಲಿಲ್ಲ ಪಾಪ, ಎಲ್ಲ ಕೆಲಸ ಮಾಡ್ತಾಯಿದ್ಲು. ವಿಡಿಯೋದಲ್ಲಿ ನೋಡಿದಿರಲ್ಲ, ಅವಳು ಹೆಲ್ಪ್ ಮಾಡಿದ್ಲು ನನಗೆ. ಥ್ಯಾಂಕ್ ಯು ಚಿಕ್ಕಿ, ವೆಲ್ಕಮ್ ಮಮ್ಮಿ. ಅವಳು ಉಪ್ಪಿಟ್ಟು ತಿಂದ್ಲು. ಇವಾಗ ನಾನು ಅವಳು ಮಲ್ಕೊಳ್ಳೋ ಟೈಮು. ಗುಡ್ ನೈಟ್ ಹೇಳಮ್ಮ ಎಲ್ಲರಿಗೆ. ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅನ್ಬೇಕು. ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಓಕೆ, ನಮ್ಮ ಚಿಕ್ಕಿಗೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಓಕೆ, ಗುಡ್ ನೈಟ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.